ಈಗಾಗಲೇ ಈ ಬುರುಡೆ ಗ್ಯಾಂಗ್ನ ರಣತಂತ್ರ ಏನು ಅನ್ನೋದನ್ನ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಈ ಬುರುಡೆ ಗ್ಯಾಂಗ್ ರಣತಂತ್ರವನ್ನ ಎಲ್ಲಿ ಹೇಳಿತು ಅನ್ನುವಂಥದ್ದು ಕೂಡ ಈಗ ಒಂದೊಂದಾಗೆ ಗೊತ್ತಾಗ್ತಾ ಇದೆ. ಇದೆಲ್ಲದರ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರೋದು ಬೆಂಗಳೂರಿನಲ್ಲೇ ಅನ್ನುವಂತ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಧಾನಿಯಲ್ಲೇ ರಣವ್ಯೂಹವನ್ನ ರಚನೆ ಮಾಡಲಾಗಿದೆ. ರಿಪಬ್ಲಿಕ್ ನಿಮ್ಮ ಷಡ್ಯಂತ್ರದ ಈ ಸೂತ್ರಧಾರಿಗಳಿದಾರಲ್ಲ, ಆ ಸೂತ್ರಧಾರಿಗಳ ನಿಜ ಬಣ್ಣವನ್ನ ಬಯಲು ಮಾಡಿತ್ತು. ಸುಜಾತಾ ಭಟ್ ಬಳಿಕ ಈಗ ದೂರುದಾರ ಜಯಂತ್ ಎಕ್ಸ್ಪೋಸ್. ಸೂತ್ರಧಾರರ ಜನ್ಮ ಜಾಲಾಡ್ಲಾಗ್ತಾ ಇದೆ. ಧರ್ಮಸ್ಥಳ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರ, ಈ ಷಡ್ಯಂತ್ರದ ರಣವ್ಯೂಹ ರಚನೆ ಆಗಿದ್ದು ರಾಜಧಾನಿಯಲ್ಲೇ. ಸುಜಾತಾ ಭಟ್ ಬಳಿಕ ಈಗ ಜಯಂತ್ ಎಕ್ಸ್ಪೋಸ್. ಈ ಎರಡನೇ ದೂರುದಾರ ಜಯಂತ್, ಈತ ಈ ವಿಚಾರದಲ್ಲಿ ಅನೇಕ ದೂರುಗಳನ್ನ ಹೇಳಿದ್ದ, ಜೊತೆಗೆ ನಾನೇ ಇದಕ್ಕೆ ಸಾಕ್ಷಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದ. ಆದ್ರೆ ಈತನ ಈಗ ಬೆನ್ನತ್ತಿದಂತ ಎಸ್ಐಟಿ ಒಂದಷ್ಟು ವಿಚಾರಗಳನ್ನ ಮಾಹಿತಿಯನ್ನ ಪಡ್ಕೊಂಡಿದೆ. ನಿನ್ನೆ ಜಯಂತ್ ಬಾಡಿಗೆ ಮನೆಯಲ್ಲಿ ಸ್ಥಳ ಮಹಜರನ್ನ ನಡೆಸಲಾಯಿತು. ಇವತ್ತು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಶೋಧ. ಬೆಳ್ಳಂಬೆಳಗ್ಗೆ ಅಖಾಡಕ್ಕೆ ಇಳಿದಿದ್ದಾರೆ ಎಸ್ಐಟಿ ಪೊಲೀಸರು. ನಿನ್ನೆಯೂ ಕೂಡ ಬೆಳಗ್ಗಿನಿಂದಲೂ ಕೂಡ ಧರ್ಮಸ್ಥಳದಿಂದ ಆಗಮಿಸಿದ್ರು ಬೆಂಗಳೂರಿಗೆ. ಆಗಮಿಸುವಂತಹ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಯಾರು ಟಾರ್ಗೆಟ್ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಿದ್ವು. ಅದು ಜಯಂತ್ ಮನೆಯಲ್ಲಿ ಸರಿಸುಮಾರು 9 ಗಂಟೆಗಳ ಶೋಧ ಕಾರ್ಯ ನಡೆಯಿತು. 9 ಗಂಟೆಗಳ ಸಂದರ್ಭದಲ್ಲಿ ಚಿನ್ನಯ್ಯ ಎಲ್ಲೆಲ್ಲಿ ಓಡಾಡಿದ್ದ, ಆ ಬುರುಡೆಯನ್ನ ಇಟ್ಕೊಂಡು ಎಲ್ಲೆಲ್ಲಿ ಓಡಾಡಿದ್ದ, ಎಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಿದ್ರು, ಅದು ಟಾಪ್ ಫ್ಲೋರ್ ಅಲ್ಲ ಅಥವಾ ಟೆರೆಸ್ ಮೇಲ ಅಥವಾ ಮನೆ ಒಳಗಡೆನ, ಎಲ್ಲಿ ಕೂತು ಊಟ ಮಾಡ್ದ, ಎಲ್ಲಿ ಕೂತು ಮಾತಾಡ್ದ, ಯಾವ್ಯಾವ ದಾಖಲೆಗಳನ್ನ ಈತನಿಗೆ ತೋರಿಸಲಾಯಿತು, ಜೊತೆಗೆ ಯಾವ ರೀತಿ ಪ್ಲಾನಿಂಗ್ ನಡೆಯಿತು, ಆ ಪ್ಲಾನಿಂಗ್ ನಲ್ಲಿ ಯಾರೆಲ್ಲ ಭಾಗವಾಗಿದ್ರು, ಯಾರೆಲ್ಲ ಬಂದಿದ್ರು ಮೀಟಿಂಗ್ಗೆ, ಇದೆಲ್ಲಾ ವಿಚಾರಗಳ ಬಗ್ಗೆ ಚಿನ್ನಯ್ಯ ಒಂದೊಂದಾಗಿ ಎಳೆ ಎಳೆಯಾಗಿ ಪ್ರತಿಯೊಂದರ ವಸ್ತುಸ್ಥಿತಿಯನ್ನ ಎಸ್ಐಟಿಯ ಮುಂದೆ ವಿವರವನ್ನ ನೀಡಿದ್ದಾನೆ. ಅದನ್ನ ವಿಡಿಯೋ ದಾಖಲೆ ಕೂಡ ಮಾಡಿಕೊಳ್ಳಲಾಗಿದೆ. ಅದರ ನಂತರದಲ್ಲಿ ಈ ಸರ್ವಿಸ್ ಅಪಾರ್ಟ್ಮೆಂಟ್, ಆ ತಿಂಡು ವಿದ್ಯಾರಣ್ಯಪುರದಲ್ಲಿರುವಂತಹ ತಿಂಡುನಲ್ಲಿರುವಂತಹ ಸರ್ವಿಸ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲೂ ಕೂಡ ಈತ ಉಳ್ಕೊಂಡಿದ್ದ, ಈ ಚಿನ್ನಯ್ಯ ಉಳ್ಕೊಂಡಿದ್ದ, ಅಲ್ಲೂ ಕೂಡ ಬಂದಿತ್ತು ಈ ಬುರುಡೆ ಗ್ಯಾಂಗ್. ಅಲ್ಲೂ ಕೂಡ ಮಾತುಕತೆಗಳಾಗಿತ್ತು, ಚರ್ಚೆಗಳಾಗಿತ್ತು. ಅಲ್ಲೂ ಕೂಡ ಇವತ್ತು ಎಸ್ಐಟಿ ಶೋಧವನ್ನ ನಡೆಸುತ್ತೆ. ಈಗಾಗಲೇ ಈ ಬುರುಡೆ ಗ್ಯಾಂಗ್ನ ರಣತಂತ್ರ ಏನು ಅನ್ನೋದನ್ನ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಈ ಬುರುಡೆ ಗ್ಯಾಂಗ್ ರಣತಂತ್ರವನ್ನ ಎಲ್ಲಿ ಹೇಳಿತು ಅನ್ನುವಂಥದ್ದು ಕೂಡ ಈಗ ಒಂದೊಂದಾಗೆ ಗೊತ್ತಾಗ್ತಾ ಇದೆ. ಇದೆಲ್ಲದರ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರೋದು ಬೆಂಗಳೂರಿನಲ್ಲೇ ಅನ್ನುವಂತ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಧಾನಿಯಲ್ಲೇ ರಣವ್ಯೂಹವನ್ನ ರಚನೆ ಮಾಡಲಾಗಿದೆ. ರಿಪಬ್ಲಿಕ್ ನಿಮ್ಮ ಷಡ್ಯಂತ್ರದ ಈ ಸೂತ್ರಧಾರಿಗಳಿದಾರಲ್ಲ, ಆ ಸೂತ್ರಧಾರಿಗಳ ನಿಜ ಬಣ್ಣವನ್ನ ಬಯಲು ಮಾಡಿತ್ತು. ಸುಜಾತಾ ಭಟ್ ಬಳಿಕ ಈಗ ದೂರುದಾರ ಜಯಂತ್ ಎಕ್ಸ್ಪೋಸ್. ಸೂತ್ರಧಾರರ ಜನ್ಮ ಜಾಲಾಡ್ಲಾಗ್ತಾ ಇದೆ. ಧರ್ಮಸ್ಥಳ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರ, ಈ ಷಡ್ಯಂತ್ರದ ರಣವ್ಯೂಹ ರಚನೆ ಆಗಿದ್ದು ರಾಜಧಾನಿಯಲ್ಲೇ. ಸುಜಾತಾ ಭಟ್ ಬಳಿಕ ಈಗ ಜಯಂತ್ ಎಕ್ಸ್ಪೋಸ್. ಈ ಎರಡನೇ ದೂರುದಾರ ಜಯಂತ್, ಈತ ಈ ವಿಚಾರದಲ್ಲಿ ಅನೇಕ ದೂರುಗಳನ್ನ ಹೇಳಿದ್ದ, ಜೊತೆಗೆ ನಾನೇ ಇದಕ್ಕೆ ಸಾಕ್ಷಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದ. ಆದ್ರೆ ಈತನ ಈಗ ಬೆನ್ನತ್ತಿದಂತ ಎಸ್ಐಟಿ ಒಂದಷ್ಟು ವಿಚಾರಗಳನ್ನ ಮಾಹಿತಿಯನ್ನ ಪಡ್ಕೊಂಡಿದೆ. ನಿನ್ನೆ ಜಯಂತ್ ಬಾಡಿಗೆ ಮನೆಯಲ್ಲಿ ಸ್ಥಳ ಮಹಜರನ್ನ ನಡೆಸಲಾಯಿತು. ಇವತ್ತು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಶೋಧ. ಬೆಳ್ಳಂಬೆಳಗ್ಗೆ ಅಖಾಡಕ್ಕೆ ಇಳಿದಿದ್ದಾರೆ ಎಸ್ಐಟಿ ಪೊಲೀಸರು. ನಿನ್ನೆಯೂ ಕೂಡ ಬೆಳಗ್ಗಿನಿಂದಲೂ ಕೂಡ ಧರ್ಮಸ್ಥಳದಿಂದ ಆಗಮಿಸಿದ್ರು ಬೆಂಗಳೂರಿಗೆ. ಆಗಮಿಸುವಂತಹ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಯಾರು ಟಾರ್ಗೆಟ್ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಿದ್ವು. ಅದು ಜಯಂತ್ ಮನೆಯಲ್ಲಿ ಸರಿಸುಮಾರು 9 ಗಂಟೆಗಳ
ಶೋಧ ಕಾರ್ಯ ನಡೆಯಿತು. 9 ಗಂಟೆಗಳ ಸಂದರ್ಭದಲ್ಲಿ ಚಿನ್ನಯ್ಯ ಎಲ್ಲೆಲ್ಲಿ ಓಡಾಡಿದ್ದ, ಆ ಬುರುಡೆಯನ್ನ ಇಟ್ಕೊಂಡು ಎಲ್ಲೆಲ್ಲಿ ಓಡಾಡಿದ್ದ, ಎಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು, ಅದು ಟಾಪ್ ಫ್ಲೋರ್ ಅಲ್ಲ ಅಥವಾ ಟೆರೆಸ್ ಮೇಲ ಅಥವಾ ಮನೆ ಒಳಗಡೆನ, ಎಲ್ಲಿ ಕೂತು ಊಟ ಮಾಡ್ದ, ಎಲ್ಲಿ ಕೂತು ಮಾತಾಡ್ದ, ಯಾವ್ಯಾವ ದಾಖಲೆಗಳನ್ನ ಈತನಿಗೆ ತೋರಿಸಲಾಯಿತು, ಜೊತೆಗೆ ಯಾವ ರೀತಿ ಪ್ಲಾನಿಂಗ್ ನಡೆಯಿತು, ಆ ಪ್ಲಾನಿಂಗ್ ನಲ್ಲಿ ಯಾರೆಲ್ಲ ಭಾಗವಾಗಿದ್ರು, ಯಾರೆಲ್ಲ ಬಂದಿದ್ರು ಮೀಟಿಂಗ್ಗೆ, ಇದೆಲ್ಲಾ ವಿಚಾರಗಳ ಬಗ್ಗೆ ಚಿನ್ನಯ್ಯ ಒಂದೊಂದಾಗಿ ಎಳೆ ಎಳೆಯಾಗಿ ಪ್ರತಿಯೊಂದರ ವಸ್ತುಸ್ಥಿತಿಯನ್ನ ಎಸ್ಐಟಿಯ ಮುಂದೆ ವಿವರವನ್ನ ನೀಡಿದ್ದಾನೆ. ಅದನ್ನ ವಿಡಿಯೋ ದಾಖಲೆ ಕೂಡ ಮಾಡಿಕೊಳ್ಳಲಾಗಿದೆ. ಅದರ ನಂತರದಲ್ಲಿ ಈ ಸರ್ವಿಸ್ ಅಪಾರ್ಟ್ಮೆಂಟ್, ಆ ತಿಂಡ್ಲು ವಿದ್ಯಾರಣ್ಯಪುರದಲ್ಲಿರುವಂತಹ ತಿಂಡ್ಲುನಲ್ಲಿರುವಂತಹ ಸರ್ವಿಸ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲೂ ಕೂಡ ಈತ ಉಳ್ಕೊಂಡಿದ್ದ, ಈ ಚಿನ್ನಯ್ಯ ಉಳ್ಕೊಂಡಿದ್ದ, ಅಲ್ಲೂ ಕೂಡ ಬಂದಿತ್ತು ಈ ಬುರುಡೆ ಗ್ಯಾಂಗ್. ಅಲ್ಲೂ ಕೂಡ ಮಾತುಕತೆಗಳಾಗಿತ್ತು, ಚರ್ಚೆಗಳಾಗಿತ್ತು. ಅಲ್ಲೂ ಕೂಡ ಇವತ್ತು ಎಸ್ಐಟಿ ಶೋಧವನ್ನ ನಡೆಸುತ್ತೆ. ಈಗಾಗಲೇ ಈ ಬುರುಡೆ ಗ್ಯಾಂಗ್ನ ರಣತಂತ್ರ ಏನು ಅನ್ನೋದನ್ನ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಈ ಬುರುಡೆ ಗ್ಯಾಂಗ್ ರಣತಂತ್ರವನ್ನ ಎಲ್ಲಿ ಹೇಳಿತು ಅನ್ನುವಂಥದ್ದು ಕೂಡ ಈಗ ಒಂದೊಂದಾಗೆ ಗೊತ್ತಾಗ್ತಾ ಇದೆ. ಇದೆಲ್ಲದರ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರೋದು ಬೆಂಗಳೂರಿನಲ್ಲೇ ಅನ್ನುವಂತ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಧಾನಿಯಲ್ಲೇ ರಣವ್ಯೂಹವನ್ನ ರಚನೆ ಮಾಡಲಾಗಿದೆ. ರಿಪಬ್ಲಿಕ್ ನಿಮ್ಮ ಷಡ್ಯಂತ್ರದ ಈ ಸೂತ್ರಧಾರಿಗಳಿದಾರಲ್ಲ, ಆ ಸೂತ್ರಧಾರಿಗಳ ನಿಜ ಬಣ್ಣವನ್ನ ಬಯಲು ಮಾಡಿತ್ತು. ಸುಜಾತಾ ಭಟ್ ಬಳಿಕ ಈಗ ದೂರುದಾರ ಜಯಂತ್ ಎಕ್ಸ್ಪೋಸ್. ಸೂತ್ರಧಾರರ ಜನ್ಮ ಜಾಲಾಡ್ಲಾಗ್ತಾ ಇದೆ. ಧರ್ಮಸ್ಥಳ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರ, ಈ ಷಡ್ಯಂತ್ರದ ರಣವ್ಯೂಹ ರಚನೆ ಆಗಿದ್ದು ರಾಜಧಾನಿಯಲ್ಲೇ. ಸುಜಾತಾ ಭಟ್ ಬಳಿಕ ಈಗ ಜಯಂತ್ ಎಕ್ಸ್ಪೋಸ್. ಈ ಎರಡನೇ ದೂರುದಾರ ಜಯಂತ್, ಈತ ಈ ವಿಚಾರದಲ್ಲಿ ಅನೇಕ ದೂರುಗಳನ್ನ ಹೇಳಿದ್ದ, ಜೊತೆಗೆ ನಾನೇ ಇದಕ್ಕೆ ಸಾಕ್ಷಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದ. ಆದ್ರೆ ಈತನ ಈಗ ಬೆನ್ನತ್ತಿದಂತ ಎಸ್ಐಟಿ ಒಂದಷ್ಟು ವಿಚಾರಗಳನ್ನ ಮಾಹಿತಿಯನ್ನ ಪಡ್ಕೊಂಡಿದೆ. ನಿನ್ನೆ ಜಯಂತ್ ಬಾಡಿಗೆ ಮನೆಯಲ್ಲಿ ಸ್ಥಳ ಮಹಜರನ್ನ ನಡೆಸಲಾಯಿತು. ಇವತ್ತು ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಶೋಧ. ಬೆಳ್ಳಂಬೆಳಗ್ಗೆ ಆಕಾರಕ್ಕೆ ಇಳಿದಿದ್ದಾರೆ ಎಸ್ಐಟಿ ಪೊಲೀಸರು. ನಿನ್ನೆಯೂ ಕೂಡ ಬೆಳಗ್ಗಿನಿಂದಲೂ ಕೂಡ ಧರ್ಮಸ್ಥಳದಿಂದ ಆಗಮಿಸಿದ್ರು ಬೆಂಗಳೂರಿಗೆ. ಆಗಮಿಸುವಂತಹ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಯಾರು ಟಾರ್ಗೆಟ್ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಿದ್ವು. ಅದು ಜಯಂತ್ ಮನೆಯಲ್ಲಿ ಸರಿಸುಮಾರು 9 ಗಂಟೆಗಳ ಶೋಧ ಕಾರ್ಯ ನಡೆಯಿತು. 9 ಗಂಟೆಗಳ ಸಂದರ್ಭದಲ್ಲಿ ಚಿನ್ನಯ್ಯ ಎಲ್ಲೆಲ್ಲಿ ಓಡಾಡಿದ್ದ, ಆ ಬುರುಡೆಯನ್ನ ಇಟ್ಕೊಂಡು ಎಲ್ಲೆಲ್ಲಿ ಓಡಾಡಿದ್ದ, ಎಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು, ಅದು ಟಾಪ್ ಫ್ಲೋರ್ ಅಲ್ಲ ಅಥವಾ ಟೆರೆಸ್ ಮೇಲ ಅಥವಾ ಮನೆ ಒಳಗಡೆನ, ಎಲ್ಲಿ ಕೂತು ಊಟ ಮಾಡ್ದ, ಎಲ್ಲಿ ಕೂತು ಮಾತಾಡ್ದ, ಯಾವ್ಯಾವ ದಾಖಲೆಗಳನ್ನ ಈತನಿಗೆ ತೋರಿಸಲಾಯಿತು, ಜೊತೆಗೆ ಯಾವ ರೀತಿ ಪ್ಲಾನಿಂಗ್ ನಡೆಯಿತು, ಆ ಪ್ಲಾನಿಂಗ್ ನಲ್ಲಿ ಯಾರೆಲ್ಲ ಭಾಗವಾಗಿದ್ರು, ಯಾರೆಲ್ಲ ಬಂದಿದ್ರು ಮೀಟಿಂಗ್ಗೆ, ಇದೆಲ್ಲಾ ವಿಚಾರಗಳ ಬಗ್ಗೆ ಚಿನ್ನಯ್ಯ ಒಂದೊಂದಾಗಿ ಎಳೆ ಎಳೆಯಾಗಿ ಪ್ರತಿಯೊಂದರ ವಸ್ತುಸ್ಥಿತಿಯನ್ನ ಎಸ್ಐಟಿಯ ಮುಂದೆ ವಿವರವನ್ನ ನೀಡಿದ್ದಾನೆ. ಅದನ್ನ ವಿಡಿಯೋ ದಾಖಲೆ ಕೂಡ ಮಾಡಿಕೊಳ್ಳಲಾಗಿದೆ. ಅದರ ನಂತರದಲ್ಲಿ ಈ ಸರ್ವಿಸ್ ಅಪಾರ್ಟ್ಮೆಂಟ್, ಆ ತಿಂಡ್ಲು ವಿದ್ಯಾರಣ್ಯಪುರದಲ್ಲಿರುವಂತಹ ತಿಂಡ್ಲುನಲ್ಲಿರುವಂತಹ ಸರ್ವಿಸ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲೂ ಕೂಡ ಈತ ಉಳ್ಕೊಂಡಿದ್ದ, ಈ ಚಿನ್ನಯ್ಯ ಉಳ್ಕೊಂಡಿದ್ದ, ಅಲ್ಲೂ ಕೂಡ ಬಂದಿತ್ತು ಈ ಬುರುಡೆ ಗ್ಯಾಂಗ್. ಅಲ್ಲೂ ಕೂಡ ಮಾತುಕತೆಗಳಾಗಿತ್ತು, ಚರ್ಚೆಗಳಾಗಿತ್ತು. ಅಲ್ಲೂ ಕೂಡ ಇವತ್ತು ಎಸ್ಐಟಿ ಶೋಧವನ್ನ ನಡೆಸುತ್ತೆ.